ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬೆಂಗಳೂರು ಜಿಬಿಎ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ತರಬೇಕು ಅಂತ ಚುನಾವಣಾ ಆಯೋಗ ಹೇಳಿದ್ದಾರೆ. ಚುನಾವಣಾ ಆಯೋಗದ ಸರ್ಕಾರ ಹೇಳ್ತೀವಿ ತರಲಿ ಬಿಡಿ ಗುಡ್. ಎರಡು ಓಟ್ ಇದೆ ತಾನೆ. ಚುನಾವಣಾ ಆಯೋಗಕ್ಕೆ ಸರ್ಕಾರ ಹೇಳುವಂಥದ್ದು ಒಂದು ವೇಳೆ ಹೇಳಿಸಿದ್ರೆ, ಯಾಕೆಂತಂದ್ರೆ ಇಂಡಿಪೆಂಡೆಂಟ್ ಬಾಡಿ ಅದು, ಯಾವುದೇ ಸರ್ಕಾರಗಳು ಹೇಳೋ ಮಾತನ್ನ ಕೇಳಕ್ಕಾಗಲ್ಲ. ಯಾವುದು ಇಂಡಿಪೆಂಡೆಂಟ್ ಇಲ್ಲ, ಫ್ರಾಂಕ್ ವಿಚ್ ಯಾವುದು ಇಂಡಿಪೆಂಡೆಂಟ್ ಇಲ್ಲ. ನಾನು ಹೇಳಿದ್ರೆ ಅವ್ರು ಹೇಳ್ತಾರೆ. ಆಲ್ ದಿ ಆಟಾನಮಸ್ ಬಾಡೀಸ್, subordinate bodies are autonomous bodies converted into the ಹಾಗಾಗಿ subordinate bodies. ಸರ್, ಇದುವರೆಗೂ ಕೂಡ ಈಗ ಫಸ್ಟ್ ಬ್ಯಾಲೆಟ್ ಪೇಪರ್ ಇತ್ತು, EVM ಆಯಿತು, ಈಗ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಆದಂಗೆ ಆಗ್ತದೆ. ಸೊ ಎಲ್ಲ ಮುಂದಿನ ಹಂತದ ಎಲ್ಲ ಚುನಾವಣೆಗಳು ಇದೇ ರೀತಿಯಾಗಿ ನಡೆಯುತ್ತಾ? ಹಾಗಾದ್ರೆ ಸ್ಥಳೀಯ ಮಟ್ಟದಲ್ಲಿ ಚುನಾವಣೆಗಳಿಗೆ ಎಲ್ಲ ಹುಚ್ಚು ಸಂತೆ ಆಗ್ತಿದೆ. ಯಾವ ಜನ ಕೇಳ್ತಾ ಇದ್ದೀವಿ ನಾವು? ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂಥ ಸರ್ಕಾರಗಳಿಗೆ ಜನ ಹೀಗೆ ಪಾಠ ಹೇಳ್ತಾರೆ. ನೀವು ಕೇಳಂಗೆ ಇಲ್ಲ. ನಾನು ಹೇಳಿದ್ದೆ ಕೇಳು ಅಂತಂದ್ರೆ ಇಟ್ಸ್ ನಾಟ್ ಡೆಮೋಕ್ರಸಿ. ಸರ್, ಈಗ DGP ಅವರು ರಾಸಲೀಲೆ ಒಂದು ರಿಲೀಸ್ ಆಗಿರುವಂತ ರಾಮಚಂದ್ರ ಪೊಲೀಸ್ ಇಲಾಖೆಯಲ್ಲಿ ನೋಡ್ರಿ, ಅವನು ಎಂತ ಅಯೋಗ್ಯ ಅಧಿಕಾರಿ ಅಂತ ಅಂದ್ರೆ, ಹಿಂದೆ ಕೇರಳದಿಂದ ಏನೋ ಎಲ್ಲ ದುಡ್ಡು ಬರ್ತಾ ಇತ್ತು ಬಸ್ಸಲ್ಲಿ. ಅವ್ನಿಗೆ ಇನ್ಫಾರ್ಮೇಶನ್ ಸಿಕ್ತು, ಯಾರೋ ಪೊಲೀಸ್ನವ್ರನ್ನ ಕಳಿಸಿ ಆ ದುಡ್ಡೇ ಹೊರಿಸ್ಕೊಟ್ಟೋದ. ಅದೇನಾಯ್ತು, ಈಗ ವಾಪಸ್ ಹೋಗ್ಲಿಲ್ಲ. ಏನಾಗಿದೆ, ಪೊಲೀಸ್ನವರೇನೆ ಕಳ್ಳ ಪೊಲೀಸ್ ಆಟ. ಹಾಗಾಗಿ ಅವರು ಅಲ್ಲ, 2-3 ಸರಿಯಾಗಿದೆ. ರನ್ಯಾ ರಾವ್ ಕೇಸಲ್ಲಿ ಆಗಿದೆ. ಯಾಕಮ್ಮ ಬಿಗಿಯಾದ ಆಕ್ಷನ್ ತಗೊಂಡಿಲ್ಲ. ನಾನು ಅವ್ರ ಮೇಲೆ ಆಕ್ಷನ್ ಮಾಡ್ತೀನಿ ಅಂತ ಸುಮ್ಮನೆ ಸಿದ್ದರಾಮಯ್ಯ ನೆನ್ನೆಯಿಂದ ಹೇಳ್ಲಿ ಅವರು ಅಂತ. ಸರ್ಕಾರ ಭದ್ರ ಇಲ್ಲ, ಸರ್ಕಾರಕ್ಕೆ ಕಿಮ್ಮತ್ತಿಲ್ಲ. ಏನ್ರಿ ಒಬ್ಬ DG ಬಾಯಿ ಬಂದಂಗೆ ಹಿಂಗೆಲ್ಲ ಮಾಡ್ತಾ ಹೋಗಿ ಅವನ ಆಫೀಸನ್ನೇ ರಾಸಲೀಲೆಗೆ ಉಪಯೋಗಿಸ್ಕೊಂಡು ಯೂನಿಫಾರ್ಮ್ ಒಬ್ಬ ಸೀನಿಯರ್ ಪೊಲೀಸ್ ಆಫೀಸರ್ ಆಫೀಸು ಸೂಳೆಗೇರಿ ತರ ಆಗ್ಬಿಟ್ರಿ. ಹಿಂಗ್ರಿ ಇದು. ಫಸ್ಟ್ ಬರ ಹಾಕ್ಬೇಕಂತ ಸಸ್ಪೆಂಡ್ ಅಲ್ಲ, ಯು ಮಸ್ಟ್ ಕೆಪ್ಟ್ ಅವೇ ಫ್ರಮ್ ದಿ ಡಿಪಾರ್ಟ್ಮೆಂಟ್. ಸರ್, ಏನ್ ಸರ್ ದೆಹಲಿ ಬಂದಿದ್ದೀರಾ? ನಿಮ್ಮ ಭೇಟಿ ಸರ್, ದೆಹಲಿ ಭೇಟಿ ನಮ್ದು ನಮ್ಮ ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಇವತ್ತು ಎಕ್ಸಿಕ್ಯೂಟಿವ್ ಕಮಿಟಿ ನಮ್ಗೆಲ್ಲ ಗೊತ್ತಲ್ಲ, ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್. ಅದು ಮುಗಿಸ್ಕೊಂಡು ಹಂಗೆ ಊರಿಗೆ ಹೋಗ್ತೀವಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.